ನಮಸ್ಕಾರ ಗೆಳೆಯರೇ. ಪ್ರಪಂಚದ ಅತ್ಯಂತ ಪ್ರಸಿದ್ಧ ವಜ್ರ ಯಾವುದು ಎಂದು ಕೇಳಿದರೆ ಬಹುತೇಕ ಜನರು ಹೇಳುವ ಹೆಸರು ಕೊಹಿನೂರ್. ಬೆಳಕಿನ ಪರ್ವತ ಎಂದು ಅರ್ಥೈಸುವ ಈ ವಜ್ರವು ಶತಮಾನಗಳ ಕಾಲ ರಾಜರು, ಸಾಮ್ರಾಟರು ಮತ್ತು ಸಾಮ್ರಾಜ್ಯಗಳ ಕೈ ಬದಲಾಯಿಸುತ್ತಾ ಬಂದ ಒಂದು ಅದ್ಭುತ ರತ್ನವಾಗಿದೆ. ಆದರೆ ಈ ವಜ್ರದ ನಿಜವಾದ ಕಥೆಯೇನು? ಇದು ಭಾರತದಿಂದ ಹೇಗೆ ಹೊರಟಿತು? ಇಂದು ಅದು ಎಲ್ಲಿದೆ? ಮತ್ತು ಏಕೆ ಇಂದಿಗೂ ಅದರ ಬಗ್ಗೆ ವಿವಾದಗಳು ಮುಂದುವರಿದಿವೆ? ಇಂದು ನಾವು ಕೊಹಿನೂರ್ ವಜ್ರದ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಇತಿಹಾಸಕಾರರ ಪ್ರಕಾರ ಕೊಹಿನೂರ್ ವಜ್ರವು ಸುಮಾರು 800 ವರ್ಷಗಳ ಹಿಂದೆ ಭಾರತದ ಆಂಧ್ರ ಪ್ರದೇಶದಲ್ಲಿರುವ ಗೋಲ್ಕೊಂಡ ಗಣಿಗಳಲ್ಲಿ ಪತ್ತೆಯಾಯಿತು. ಆ ಕಾಲದಲ್ಲಿ ಗೋಲ್ಕೊಂಡ ಪ್ರಪಂಚದ ಅತ್ಯುತ್ತಮ ವಜ್ರಗಳ ಕೇಂದ್ರವಾಗಿತ್ತು. ಮೊದಲಿಗೆ ಈ ವಜ್ರವು ಕಾಕತೀಯ ಸಾಮ್ರಾಜ್ಯದ ರಾಜರ ಖಜಾನೆಯ ಭಾಗವಾಗಿತ್ತು ಎಂದು ನಂಬಲಾಗಿದೆ. 1310ರ ಸುಮಾರಿಗೆ ದೆಹಲಿ ಸುಲ್ತಾನನ ಸೇನಾಪತಿ ಮಾಲಿಕ್ ಕಾಫೂರ್ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದನು. ಈ ದಾಳಿಯ ವೇಳೆ ಅನೇಕ ಅಮೂಲ್ಯ ರತ್ನಗಳ ಜೊತೆಗೆ ಕೊಹಿನೂರ್ ಕೂಡ ದೆಹಲಿಗೆ ಸಾಗಿಸಲ್ಪಟ್ಟಿತು. ಇದರಿಂದ ಕೊಹಿನೂರಿನ ಮೊದಲ ದೊಡ್ಡ ಪ್ರಯಾಣ ಆರಂಭವಾಯಿತು. ನಂತರ ಈ ವಜ್ರವು ಮೊಘಲ್ ಸಾಮ್ರಾಟರ ಖಜಾನೆಗೆ ಸೇರಿತು. ಬಾಬರ್, ಶಾಹಜಹಾನ್ ಮತ್ತು ಔರಂಗಜೇಬರ ಕಾಲದಲ್ಲಿ ಕೊಹಿನೂರ್ ಸಾಮ್ರಾಜ್ಯದ ಶಕ್ತಿಯ ಸಂಕೇತವಾಗಿತ್ತು. ಶಾಹಜಹಾನ್ ನಿರ್ಮಿಸಿದ ಪ್ರಸಿದ್ಧ ನವಿಲು ಸಿಂಹಾಸನದಲ್ಲಿಯೂ ಈ ವಜ್ರ ಅಲಂಕರಿಸಿತ್ತು ಎಂದು ಹೇಳಲಾಗುತ್ತದೆ. 1739ರಲ್ಲಿ ಪರ್ಷಿಯಾದ ರಾಜ ನಾದಿರ್ ಶಾ ಭಾರತವನ್ನು ಆಕ್ರಮಿಸಿದನು. ದೆಹಲಿಯನ್ನು ಲೂಟಿ ಮಾಡಿದ ನಂತರ ಅವನು ಈ ವಜ್ರವನ್ನು ತನ್ನ ವಶಕ್ಕೆ ಪಡೆದನು. ವಜ್ರದ ಹೊಳಪನ್ನು ನೋಡಿ ಅವನು ಆಶ್ಚರ್ಯದಿಂದ ಕೊಹಿನೂರ್ ಎಂದು ಕರೆದನು. ಅದರ ಅರ್ಥ ಬೆಳಕಿನ ಪರ್ವತ. ಅಲ್ಲಿಂದಲೇ ಈ ವಜ್ರಕ್ಕೆ ಕೊಹಿನೂರ್ ಎಂಬ ಹೆಸರು ಬಂದಿತು. ನಾದಿರ್ ಶಾನ ಮರಣದ ನಂತರ ಈ ವಜ್ರ ಹಲವು ಕೈಗಳನ್ನು ದಾಟಿ ಪಂಜಾಬಿನ ಸಿಖ್ ಸಾಮ್ರಾಜ್ಯದ ಮಹಾರಾಜ ರಣಜಿತ್ ಸಿಂಗ್ ಅವರ ಕೈಗೆ ತಲುಪಿತು. ಅವರ ಆಡಳಿತದಲ್ಲಿ ಕೊಹಿನೂರ್ ಮತ್ತೆ ಭಾರತೀಯ ಉಪಖಂಡದ ಅತ್ಯಂತ ಅಮೂಲ್ಯ ರತ್ನವಾಗಿ ಗುರುತಿಸಲ್ಪಟ್ಟಿತು. 1849ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಂಜಾಬನ್ನು ತನ್ನ ವಶಕ್ಕೆ ಪಡೆದುಕೊಂಡಿತು. ಆ ಸಮಯದಲ್ಲಿ ಕೇವಲ 10 ವರ್ಷದ ದಲೀಪ್ ಸಿಂಗ್ ಅವರಿಂದ ಕೊಹಿನೂರ್ ವಜ್ರವನ್ನು ಬ್ರಿಟಿಷರಿಗೆ ಒಪ್ಪಿಸಲಾಯಿತು. ನಂತರ ಈ ವಜ್ರವನ್ನು ಇಂಗ್ಲೆಂಡ್ಗೆ ಕಳುಹಿಸಲಾಯಿತು. ಇದೇ ಘಟನೆಯೇ ಇಂದಿಗೂ ಅತಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. 1850ರಲ್ಲಿ ಕೊಹಿನೂರ್ ವಜ್ರವನ್ನು ರಾಣಿ ವಿಕ್ಟೋರಿಯಾಗೆ ನೀಡಲಾಯಿತು. ಆದರೆ ಅದರ ಹೊಳಪು ಸಾಕಷ್ಟು ಇಲ್ಲವೆಂದು ಭಾವಿಸಿ 1852ರಲ್ಲಿ ಅದನ್ನು ಮರುಕತ್ತರಿಸಲಾಯಿತು. ಮೂಲತಃ ಸುಮಾರು 186 ಕ್ಯಾರೆಟ್ ಇದ್ದ ವಜ್ರವು 105.6 ಕ್ಯಾರೆಟ್ಗೆ ಇಳಿಯಿತು. ಇಂದು ನಾವು ನೋಡುವ ಕೊಹಿನೂರ್ ಇದೇ ರೂಪದಲ್ಲಿದೆ. ಪ್ರಸ್ತುತ ಕೊಹಿನೂರ್ ವಜ್ರವು ಬ್ರಿಟಿಷ್ ಕ್ರೌನ್ ಜುವೆಲ್ಸ್ನ ಭಾಗವಾಗಿದೆ. ಇದು ಲಂಡನ್ನ ಟವರ್ ಆಫ್ ಲಂಡನ್ನಲ್ಲಿ ಅತ್ಯಂತ ಕಠಿಣ ಭದ್ರತೆಯೊಂದಿಗೆ ಸಂರಕ್ಷಿಸಲಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇದನ್ನು ನೋಡಲು ಭೇಟಿ ನೀಡುತ್ತಾರೆ. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್ ಸೇರಿದಂತೆ ಹಲವು ದೇಶಗಳು ಕೊಹಿನೂರಿನ ಮೇಲೆ ತಮ್ಮ ಹಕ್ಕು ಇದೆ ಎಂದು ಹೇಳಿವೆ. ಭಾರತವು ಹಲವು ಬಾರಿ ಈ ವಜ್ರವನ್ನು ಹಿಂದಿರುಗಿಸುವಂತೆ ಬ್ರಿಟನ್ಗೆ ಮನವಿ ಮಾಡಿದೆ. ಆದರೆ ಬ್ರಿಟಿಷ್ ಸರ್ಕಾರ ಇದು ಕಾನೂನುಬದ್ಧವಾಗಿ ಪಡೆದ ಆಸ್ತಿ ಎಂದು ಹೇಳುತ್ತದೆ. ಹೀಗಾಗಿ ಕೊಹಿನೂರಿನ ವಿವಾದ ಇಂದಿಗೂ ಮುಂದುವರಿದಿದೆ. ಒಂದು ಸಣ್ಣ ವಜ್ರ, ಆದರೆ ಅದರ ಹಿಂದೆ ಅಡಗಿರುವುದು ಶತಮಾನಗಳ ಇತಿಹಾಸ, ಯುದ್ಧಗಳು, ಸಾಮ್ರಾಜ್ಯಗಳು ಮತ್ತು ವಿವಾದಗಳ ಕಥೆ. ಕೊಹಿನೂರ್ ಕೇವಲ ಒಂದು ಅಮೂಲ್ಯ ರತ್ನವಲ್ಲ, ಅದು ಭಾರತದ ಮತ್ತು ವಿಶ್ವದ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಇತಿಹಾಸದ ಕಥೆಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.